ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಇನ್ಸ್ಟೆಂಟಾಗಿ ಪ್ಯಾನ್ ಕಾರ್ಡ್ ನಂಬರನ್ನು ಹ್ಯಾಂಗೆ ತೆಗೆಯೋದು ಅಂಥೇಳಿ ಒಂದು ಸಣ್ಣ ವಿಡಿಯೋ ಮಾಡಿ ಹೇಳ್ತೀನಿ. ನಮ್ಮ ಸೆಂಟ್ರಿಗೆ ಭಾಳಷ್ಟು ಜನ ಬರ್ತಾರೆ. ಕೆಲವೊಮ್ಮೆ ಅವ್ರ ಕಡೆ ಪ್ಯಾನ್ ನಂಬರ್ ಇರಲ್ಲ, ಪ್ಯಾನ್ ಬಂದಿರುತ್ತೆ, ಅದ್ರ ನಂಬರ್ ಗುರ್ತಿರಂಗಿಲ್ಲ, ಕಳ್ಕೊಂಡಿರ್ತಾರೆ. ಆ ಟೈಮ್ ನಮ್ಗೆ ಪ್ಯಾನ್ ನಂಬರ್ ಇದ್ದರೆ ನಾವು CSF ಫಾರ್ಮ್ ಹಾಕ್ಬೋದು. ಅದಕ್ಕಾಗಿ ಇವತ್ತು ಅವ್ರ ಪ್ಯಾನ್ ನಂಬರು ಇರೋಂಗಿಲ್ಲ, ಜೆರಾಕ್ಸು ಇರೋಂಗಿಲ್ಲ. ಅವಾಗೇನು ಮಾಡಬೇಕು ಅಂತಂದರೆ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಒಂದು ಲಿಂಕ್ ಇದೆ, sevakendra.in ಅಂತೇಳಿ. ಅಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಡು ವ್ಯಾಲೆಟ್ ಟಾಪಪ್ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ನೀವು ಇನ್ಸ್ಟೆಂಟಾಗಿ ಪ್ಯಾನ್ ನಂಬರನ್ನು ತೆಗಿಬೋದು. ಈಗ ನಾನು ತೋರಿಸ್ಕೊಡ್ತೀನಿ. ನೋಡಿ, ಇದು sevakendra.in ಅಂಥೇಳಿ ಒಂದು ಪೋರ್ಟಲ್ ಇದೆ. ನಾನು ಲಿಂಕ್ ಶೇರ್ ಮಾಡ್ತೀನಿ. ಇಲ್ಲಿ ಹೋಗಿ ನೀವು ರಿಟೇಲರ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಆಮೇಲೆ ಅಲ್ಲಿ ಲಾಗಿನ್ ಮಾಡ್ಕೋಬೇಕು. ಇಲ್ಲಿ ಆಲ್ರೆಡಿ ನಾನು ಕ್ರೆಡೆನ್ಷಿಯಲ್ ತೊಗೊಂಡಿದ್ದೀನಿ. ಈಗ ನಾನು ಲಾಗಿನ್ ಮಾಡ್ತಾ ಇದ್ದೀನಿ. ಓಕೆ, ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ಪೋರ್ಟಲ್ ಓಪನ್ ಆಗುತ್ತೆ. ಅದರಲ್ಲಿ ಇಲ್ಲಿ ವ್ಯಾಲೆಟ್ ಟಾಪಪ್ ಮಾಡೋ ಆಪ್ಷನ್ ಇದೆ. ಓಕೆ, ಇಲ್ಲಿ ವ್ಯಾಲೆಟ್ ಟಾಪಪ್ ಆ್ಯಡ್ ವ್ಯಾಲೆಟ್ ಆನ್ಲೈನ್ ಅಂಥೇಳಿದೆ. ಇಲ್ಲಿ QR ಕೋಡ್ ಆಪ್ಷನ್ ಇದೆ. QR ಕೋಡ್ದಿಂದ ನೀವು ವ್ಯಾಲೆಟನ್ನು ಟಾಪಪ್ ಮಾಡ್ಕೋಬೋದು. ಇಲ್ಲಿ ಇನ್ಸ್ಟೆಂಟಾಗಿ ನಿಮ್ಮ ಬ್ಯಾಲೆನ್ಸ್ ತೋರಿಸುತ್ತೆ. ಓಕೆ, ಆಮೇಲೆ ಇಲ್ಲಿ ಸೆಕೆಂಡ್ ಲೈನ್ದಲ್ಲಿ ಪ್ಯಾನ್ ಫೈಂಡ್ ಅಂಥೇಳಿ ಒಂದು ಆಪ್ಷನ್ ಇದೆ. ಇಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಂಟ್ ಪ್ಯಾನ್ ಫೈಂಡ್ ಅಂಥೇಳಿ ಒಂದು ಆಪ್ಷನ್ ಬರುತ್ತೆ. ಓಕೆ, ಅವ್ರ ಕಸ್ಟಮರ್ದು ಆಧಾರ್ ನಂಬರ್ ಇಲ್ಲಿ ಹಾಕಬೇಕು. ನೀವು ಕರೆಕ್ಟಾಗಿ ಆಧಾರ್ ನಂಬರ್ ಹಾಕಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮ್ಗೆ ಅದ್ರದ್ದು ಪ್ಯಾನ್ ನಂಬರ್ ಇನ್ಸ್ಟೆಂಟಾಗಿ ಬಂದುಬಿಡುತ್ತೆ. ಈ ಸರ್ವಿಸ್ಗೆ 80 ರೂಪಾಯಿ ಕಟ್ಟಾಗತ್ತೆ. ಕಸ್ಟಮರ್ ಕಡೆಯಿಂದ ನೀವು 150 ಚಾರ್ಜ್ ತೊಗೋಬೋದು. ಓಕೆ, ಇದು ಒಂದು ಸೈಡ್ ಬಿಸ್ನೆಸ್ ಅಷ್ಟೇ. ಆಮೇಲೆ ಪ್ಯಾನ್ ನಂಬರ್ ಸಿಕ್ಕರೆ ಆಮೇಲೆ ನೀವು CSF ಫಾರ್ಮ್ನಲ್ಲಿ ಅಪ್ಲೈ ಮಾಡ್ಕೋಬೋದು. ಥ್ಯಾಂಕ್ ಯು.